1 ವರ್ಷ ಆಗಿದೆ ನಾನು ಬಿದ್ದು. ಅಂದರೆ ಸ್ಟೆಪ್ ಎಲ್ಲ ಇಳಿಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಇಲ್ಲಿಗೆ ಬಂದು ಕಲರ್ ಥೆರಪಿಗೆ ಬಂದು ಖಾಲಿ 2-3 ದಿವಸದಲ್ಲಿ ನನಗೆ ಸ್ಟೆಪ್ ಎಲ್ಲ ಸರಾಗವಾಗಿ ಹಿಡಿದು ಹೋಗಲಿಕ್ಕೆ ಆಗಿದೆ. ನಮಸ್ತೆ, ಕೃಷ್ಣಾರ್ಪಣಾ ಫೌಂಡೇಶನ್ ಇದಕ್ಕೆ ಸ್ವಾಗತ. ನಾನು ರಮೇಶ್ ಶ್ರೀಗೌಡ, ಸ್ವರ್ಣಗಿರಿ ನಡುಮನೆ. ಸುಮಾರು 9 ತಿಂಗಳಿನಿಂದ ಸುಳ್ಯ ತಾಲೂಕಿನ ಜಟ್ಟಿಪಳದಲ್ಲಿರುವ ವಿಶ್ವ ಕಾಂಪ್ಲೆಕ್ಸ್ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಔಷಧಿ ರಹಿತ ಚಿಕಿತ್ಸಾ ಕೇಂದ್ರ ಇದರಲ್ಲಿ ನಾನಿದ್ದೇನೆ. ನಮ್ಮ ಜೊತೆ ವೈದ್ಯರಿದ್ದಾರೆ. ಸ್ವಾಗತ. ನಮಸ್ಕಾರ. ರಮೇಶ್ ಶ್ರೀ ಅವರಿಗೆ ಕೃಷ್ಣಾರ್ಪಣಾ ಫೌಂಡೇಶನ್ ಹೆಸರಲ್ಲಿ ನಾವು ಸುಳ್ಯದಲ್ಲಿ ಕಳೆದ 9 ತಿಂಗಳ ಹಿಂದೆ ಕ್ಲಿನಿಕನ್ನು ತೆರೆದಿದ್ದೆವು. ಆ ಸಮಯದಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಿದ್ದೆ. ಆ ವಿಡಿಯೋವನ್ನು ನೋಡಿ ಸಾಕಷ್ಟು ಬೇರೆ ಬೇರೆ ಊರುಗಳಿಂದ ಚಿಕಿತ್ಸೆಗೆ ಬಂದು ಸಾಕಷ್ಟು ಜನ, ಸುಮಾರು 4,000ಕ್ಕಿಂತಲೂ ಹೆಚ್ಚು ಜನ ಚಿಕಿತ್ಸೆಯನ್ನು ಪಡ್ಕೊಂಡು ಒಂದಲ್ಲೊಂದು ರೀತಿಯಲ್ಲಿ ಗುಣಮುಖರಾಗಿದ್ದವರು ಇದ್ದಾರೆ. ಹಾಗಾಗಿ ಈಗ ಮತ್ತೆ ಈ ವಿಡಿಯೋವನ್ನು ನಮ್ಮ ಕ್ಲಿನಿಕಲ್ಲಿ ಹೆಸರಿನಲ್ಲಿ ಬಿಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಂತೋಷ ವೈದ್ಯರೇ, ಈ ಔಷಧಿ ರಹಿತ ಚಿಕಿತ್ಸಾ ಪದ್ಧತಿಯನ್ನು ನೀವು ಹೇಗೆ ಕಲಿತದ್ದು, ಹಾಗೆ ಇದರ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಮೂಡಿತು? ನೋಡಿ, ಇದು ನಾನು ಬೇಕು ಅಂತೇಳಿ ಕಲಿತದ್ದಲ್ಲ. ಆದರೆ ನನಗೆ ಸಮಸ್ಯೆ ಬಂದಾಗ ನಾನು ಪ್ರಥಮವಾಗಿ ನನಗೆ ಶ್ವಾಸ ಚಿಕಿತ್ಸೆಯನ್ನು ಮಾಡಿಕೊಂಡೆ. ಆಗ ನಾನು ಸಂಪೂರ್ಣವಾಗಿ ಗುಣಮುಖ ಆದಾಗ ಅದನ್ನು ಬಸವ ಅಕಾಡೆಮಿಯಲ್ಲಿ ನಾನು ಚಿಕಿತ್ಸೆಯನ್ನು ಕಲಿತು 1 ವರ್ಷ ಒಂದು ಕೋರ್ಸನ್ನು ಮಾಡಿ ಆ ನಂತರ ಇಲ್ಲಿ ಕ್ಲಿನಿಕನ್ನು ತೆರೆದೆ. ಆನಂತರ ಸಾಕಷ್ಟು ಜನರಿಗೆ ಇದನ್ನು ಹಂಚಬೇಕು, ಎಲ್ಲರಿಗೂ ಔಷಧದ ರಹಿತ ಚಿಕಿತ್ಸೆಯನ್ನು ಕೊಡಬೇಕು ಅಂತ ನನ್ನ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಇದನ್ನು ತೊಡಗಿಸಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ನಿಮ್ಮ ಕ್ಲಿನಿಕ್ನಲ್ಲಿ ಯಾವ ವಿಧದ ಚಿಕಿತ್ಸೆ ಲಭ್ಯವಿದೆ? ನೋಡಿ, ನಮ್ಮಲ್ಲಿ ಪ್ರಮುಖವಾಗಿ ಕಲರ್ ಥೆರಪಿ, ಆಕ್ಯುಪ್ರೆಷರ್, ಸೀಡ್ ಥೆರಪಿ, ಆನಂತರ ಆರಿಕ್ಯುಲರ್ ಥೆರಪಿ, ಮುದ್ರಾ ಥೆರಪಿ, ಹಾಗೆ ಬೇರೆ ಬೇರೆ ಥೆರಪಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ನಾವು ಮರ್ಮ ಥೆರಪಿಯನ್ನು ಕೂಡ ನಾವು ಆ್ಯಡ್ ಮಾಡಿದ್ದೇವೆ. ಹಾಗಾಗಿ ಇದು ಬಹಳಷ್ಟು ಪ್ರಯೋಜನಕಾರಿ. ವೈದ್ಯರೇ, ಈಗ ನಿಮ್ಮ ಬಳಿ ಯಾವುದೇ ಒಂದು ವ್ಯಕ್ತಿ ಬಂದಾಗ ಅವರಲ್ಲಿರುವಂತಹ ರೋಗವನ್ನು ನೀವು ಯಾವ ರೀತಿಯಲ್ಲಿ ಪತ್ತೆ ಹಚ್ಚುತ್ತೀರಿ? ಇವಾಗ ನಾವು ಆಸ್ಪತ್ರೆಗೆ ಹೋದಾಗ ಸರ್ವೇ ಸಾಮಾನ್ಯವಾಗಿ ಸ್ಟೆಥೋಸ್ಕೋಪ್ ಉಪಯೋಗ ಮಾಡುವ ಮೂಲಕ ಅಥವಾ ಬ್ಲಡ್ ಟೆಸ್ಟ್ ಮಾಡುವ ಮೂಲಕ ಹಾಗೂ ಇನ್ನಿತರ ಯಾವುದೇ ಸಾಧನವನ್ನು ಉಪಯೋಗಿಸಿ ರೋಗವನ್ನು ಪತ್ತೆ ಹಚ್ಚುವುದು ಸಾಮಾನ್ಯ. ಹಾಗೆ ನಿಮ್ಮ ಕ್ಲಿನಿಕ್ನಲ್ಲಿ ಯಾವ ಒಂದು ಸಾಧನವನ್ನು ಬಳಸಿ ನೀವು ರೋಗವನ್ನು ಪತ್ತೆ ಹಚ್ಚುತ್ತೀರಿ? ಅದಕ್ಕೆ ನೀವು ಯಾವ ರೀತಿಯ ಚಿಕಿತ್ಸಾ ವಿಧಾನವನ್ನು ಉಪಯೋಗಿಸುತ್ತೀರಿ? ನೋಡಿ, ನಮ್ಮಲ್ಲಿ ನಾಡಿಸ್ವರ ಅನ್ನುವಂಥ ಒಂದು ಸಾಧನ ಇದೆ. ಅವನ ಪಲ್ಸನ್ನು ನೋಡಿದ ಕೂಡಲೇ ಆ್ಯಪಿಗೆ ಹೋಗ್ತದೆ. ಆ್ಯಪಿಂದ ಒಂದು ರಿಪೋರ್ಟ್ ಬರ್ತದೆ. ಆ ರಿಪೋರ್ಟಲ್ಲಿ ಅವನ ವಾತ, ಪಿತ್ತ, ಕಫವನ್ನು ತಕ್ಷಣ ನಾವು ಫೈಂಡ್ ಔಟ್ ಮಾಡ್ತೀವಿ. ವಾತ, ಪಿತ್ತ, ಕಫ ಅವುಗಳ ಮೇಲೆ ನಮಗೆ ಅವನ ದೇಹದ ಒಂದು ಪ್ರಕೃತಿಯನ್ನು ನಾವು ಹೇಗಿದೆ ಅನ್ನೋದನ್ನು ಪತ್ತೆ ಹಚ್ತೀವಿ. ಜೊತೆಗೆ ಆನಂತರ ಅವನ ಫಂಕ್ಷನ್ಗಳು ಯಾವ ರೀತಿ ಆಗ್ತದೆ ಅಂದರೆ ಲಿವರು, ಕಿಡ್ನಿ, ಹಾರ್ಟು, ಸ್ಪ್ಲೀನ್ ಇದರ ಫಂಕ್ಷನ್ ಹೇಗಿದೆ ಅನ್ನೋದನ್ನು ನಾವು ಇಲ್ಲಿ ಪತ್ತೆ ಹಚ್ತೀವಿ. ಅದರ ಮೇಲೆ ನಾವು ಇದನ್ನು ಫೈಂಡ್ ಔಟ್ ಮಾಡ್ತೀವಿ. ಆನಂತರ ಅವನ ಫ್ಯಾಟ್ ಯಾವ ರೀತಿ ಇದೆ ದೇಹದಲ್ಲಿ ಅನ್ನೋದನ್ನು ಇಲ್ಲಿ ಕೂಡ ಹೇಳ್ತದೆ. ಆನಂತರ ಯಾವ ರೀತಿಯ ಆಹಾರವನ್ನು ತಗೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಹೇಳ್ತೀವಿ. ಆನಂತರ ಚಿಕಿತ್ಸೆಗಳನ್ನು ಭಾಳ ಸುಲಭವಾಗಿ ಅವರಿಗೆ ಕೊಡ್ತೀವಿ. ಚಿಕಿತ್ಸೆಯನ್ನು ಅದುವೇ ನಮಗೆ ಆ್ಯಪೇ ಕೊಡ್ತದೆ. ಆನಂತರ ಕಾಯಿಲೆಗಳಿಗೆ ನಾವು ಸಹ ಕೊಡ್ತೇವೆ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಸೊಂಟ ನೋವು ಹೇಗೆ ಬರುತ್ತದೆ ಇದರ ಬಗ್ಗೆ ತಿಳಿದುಕೊಂಡು ಬರೋಣ. ಮನುಷ್ಯ ಹೆಚ್ಚು ನೋವಿನಿಂದ ಬಳಲುತ್ತಿರುವುದು ಸಯಾಟಿಕಾ ಅಂದರೆ ಸೊಂಟ ನೋವು. ಇದು ನಮಗೆ ನಮ್ಮ ದೇಹದಲ್ಲಿ ಚಲನೆಯನ್ನು ಕೊಡುವಂಥದ್ದು ನಮ್ಮ ದೇಹಕ್ಕೆ ಲಿವರ್ ಯಾವಾಗ ಕೋಲ್ಡ್ ಆಯಿತೋ ಆವಾಗ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿಯ ಕೊರತೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ನಮ್ಮ ಕಿಡ್ನಿಯ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ ಅಂದರೆ ನಮ್ಮ ದೇಹದ ಬೆನ್ನಿನ ಭಾಗ ಬೇಕಾದಂಥ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಚಲನೆಯ ಕ್ಷಮತೆ ಕಡಿಮೆ ಆಗಿದಾಗ ದೇಹದಲ್ಲಿ ಪ್ರಥಮವಾಗಿ ಸೊಂಟ ನೋವು ಪ್ರಾರಂಭ ಆಗುತ್ತೆ. ಆನಂತರ ಸಯಾಟಿಕ್ ಕಾಲು ಸೆಳೆತ ಪ್ರಾರಂಭ ಆಗುತ್ತೆ. ಇದರಿಂದ ನಾವು ಏನು ಮಾಡ್ತೇವೆ ಅಂದರೆ ನಾಡಿಸ್ವರದ ಮೂಲಕ ಅದನ್ನು ಪತ್ತೆ ಹಚ್ಚಿ ವಾತ, ಪಿತ್ತ, ಕಫ ಇವುಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ಕೊಡ್ತೇವೆ. ಮತ್ತು ಆಗದಿದ್ದರೆ ಅವರಿಗೆ ಮರ್ಮ ಥೆರಪಿಯಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಚಿಕಿತ್ಸೆಗಳನ್ನು ಭಾಳ ಸುಲಭವಾಗಿ ಗುಣ ಮಾಡ್ತೇವೆ. ಕಲರ್ ಥೆರಪಿಯಲ್ಲಿ ಕೂಡ ಭಾಳ ಸುಲಭವಾಗಿ ಗುಣ ಮಾಡ್ತೇವೆ. ಹಾಗಾಗಿ ಎಲ್ಲರೂ ಇದೇ ಚಿಕಿತ್ಸೆಯ ಮೂಲಕವೇ ನಾವು ಹೆಚ್ಚಿನ ಜನರಿಗೆ ನೀಡಿದಂಥ ಒಂದು ಗುಣ ಆದಂಥ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಇವೆ. ವೀಕ್ಷಕರೇ, ನಮ್ಮ ಸುಳ್ಯ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಒಂದು ಸಂಸ್ಥೆಗೆ ನಮ್ಮ ಊರಿನವರು ಅಲ್ಲದೆ ಪರ ಊರಿನವರು ಹಾಗೆ ಬೇರೆ ಬೇರೆ ರಾಜ್ಯದಿಂದಲೂ ಒಂದಷ್ಟು ಜನರು ಬಂದು ಪ್ರಯೋಜನ ಪಡೆಯುತ್ತಿದ್ದಾರೆ. ಹಾಗೆ ಪ್ರಯೋಜನವನ್ನು ಪಡೆದುಕೊಂಡಿರುವವರಲ್ಲಿ ಒಬ್ಬರು ನಮ್ಮೊಂದಿಗೆ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕೇಳಿಕೊಂಡು ಬರೋಣ.
ನನ್ನ ಹೆಸರು ಮಾವತಿ ಅಂತ. ನಾನು ಬಳ್ಪಾದಿಂದ ಬಂದದ್ದು. ಅಂದರೆ ನನಗೆ ಒಂದು ಕಾಲು ನೋವಿತ್ತು. ಕಾಲು ನೋವು ಅಂದರೆ ಬಿದ್ದು ಆದಂಥ ನೋವು. ಅದಕ್ಕೆ ಆಸ್ಪತ್ರೆಗೆ ಹೋಗಲಿಲ್ಲ, ಮಸಾಜಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತು ನಡೀಲಿಕ್ಕೆಲ್ಲ ಕಷ್ಟ ಆಗಿಕೊಂಡಿತ್ತು. ಹಾಗೆ 1 ವರ್ಷ ಆಗಿದೆ ನಾನು ಬಿದ್ದು. ಅಂದರೆ ಸ್ಟೆಪ್ ಎಲ್ಲ ಇಳಿಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಇಲ್ಲಿಗೆ ಬಂದು ಕಲರ್ ಥೆರಪಿಗೆ ಬಂದು ಖಾಲಿ 2-3 ದಿವಸದಲ್ಲಿ ನನಗೆ ಸ್ಟೆಪ್ ಎಲ್ಲ ಸರಾಗವಾಗಿ ಹಿಡಿದು ಹೋಗಲಿಕ್ಕೆ ಆಗಿದೆ. ಮತ್ತು ಸೊಂಟ ನೋವೆಲ್ಲ ಇತ್ತು, ಸ್ವಲ್ಪ ಜಾಸ್ತಿ ಕೆಲಸ ಎಲ್ಲ ಮಾಡಿದರೆ ಸೊಂಟ ನೋವಿತ್ತು, ಅದು ಸಹ ಹಾಗೆ ಕಡಿಮೆ ಆಗಿದೆ. 1 ವಾರದಲ್ಲಿ ನನಗೆ ಅದು ಕಂಪ್ಲೀಟ್ ಕಡಿಮೆ ಆಗಿದೆ. ಮತ್ತು ಶುಗರ್ ಇತ್ತು, ಶುಗರ್ ಕೂಡ ತುಂಬ ಆಗಾಗ ಜಾಸ್ತಿ ಅಂತ ಫುಡ್ ಇದರಲ್ಲಿ ಎಲ್ಲ ಬರ್ತಿತ್ತು ಅಷ್ಟೇ, ಅಲ್ಲದೆ ಏನಿಲ್ಲ. ಒಮ್ಮೆ ಹೆಚ್ಚಿಗೆ ಆಗ್ತಿತ್ತು, ಕಡಿಮೆ ಆಗ್ತಿತ್ತು, ಅದು ಸಹ ಕಂಟ್ರೋಲ್ ಬಂದಿದೆ. ಹಾಗೆ ಈಗ ನಾನು ಆರಾಮಾಗಿದ್ದೇನೆ, ಯಾವುದೇ ಇದಿಲ್ಲ. ಕಲರ್ ಥೆರಪಿ ಬಗ್ಗೆ ಏನು ಹೇಳ್ತೀರಿ ನೀವು? ತುಂಬ ಖುಷಿ ಆಗ್ತದೆ. ಅಂದರೆ ಇಷ್ಟು ಸುಲಭದಲ್ಲಿ ಆಸ್ಪತ್ರೆಗೆಲ್ಲ ಹೋದರೆ ಎಷ್ಟೋ ಖರ್ಚು ಮಾಡಬೇಕು, ಅದರಲ್ಲಿ ಮಾತ್ರೆ ಎಲ್ಲ ಯಾವಾಗಲೂ ತಗೊಂಡೇ ಬೇಕಾಗ್ತದೆ. ಇದರಲ್ಲಿ ಅದು ಏನಿಲ್ಲ, ಯಾವುದೂ ಎಫೆಕ್ಟ್ ಇಲ್ಲ ಕಲರಿಂದ. ಹಾಗೆ ತುಂಬ ಖುಷಿ ಆಗ್ತದೆ. ಇರ್ಬೋದು, ಆರಾಮಾಗಿ ಇರ್ಬೋದು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸಯಾಟಿಕದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ನಮ್ಮ ವೈದ್ಯರಿಂದ ನಾವು ತಿಳಿದುಕೊಳ್ಳಲಿದ್ದೇವೆ. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಈ ಒಂದು ಚಿಕಿತ್ಸೆಯ ಪ್ರಯೋಜನ ಪಡೆಯಲು ಅವರಿಗೆ ಸಹಾಯ ಮಾಡಿ. ಹಾಗೆ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಧನ್ಯವಾದಗಳು.